ಹಾಯ್ ಗಾಯ್ಸ್, ಇವತ್ತು ನಾವೊಂದು ಮೋಸ್ಟ್ ಲಕ್ಸುರಿಯಸ್ ಟ್ರೈನ್ ಜರ್ನಿ ಮಾಡಕ್ ಹೋಗ್ತಾ ಇದೀವಿ. ಅದು ಎಲ್ಲಿಗೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ಟು ಮದುರೈ. ಅದು ಯಾವ ಟ್ರೈನ್ ಅಲ್ಲಿ ಅಂತ ಹೇಳಿದ್ರೆ ವಂದೇ ಭಾರತ್ ಟ್ರೈನ್ ಅಂತ ಹೇಳಿ. ಈ ಟ್ರೈನ್ ಬಂದು ಒಂದು ವಾರದಲ್ಲಿ 6 ದಿನ ಮಾತ್ರ ಅವೈಲಬಿಲಿಟಿ ಇರುತ್ತೆ, ಎಕ್ಸೆಪ್ಟ್ ಟ್ಯೂಸ್ಡೇ ಒಂದು ದಿನ ಮಾತ್ರ ಈ ಟ್ರೈನ್ ಅವೈಲಬಿಲಿಟಿ ಇರಲ್ಲ. ಈ ಟ್ರೈನ್ ಬೆಂಗಳೂರು ಎಷ್ಟು ಗಂಟೆಗೆ ಬಿಡತ್ತೆ ಅಂತ ಹೇಳಿದ್ರೆ ಡೈಲಿ ಮಧ್ಯಾಹ್ನ 1:30ಕ್ಕೆ ಬ್ಯಾಂಗ್ಳೂರ್ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಇಂದ ಹೊರಟು ಅದೇ ಸೇಮ್ ಡೇ ನೈಟ್ ರಾತ್ರಿ 9:30ಕ್ಕೆ ಮದುರೈ ಹೋಗಿ ರೀಚ್ ಆಗುತ್ತೆ. ಇದರ ಟ್ರಾವೆಲ್ ಟೈಮ್ ಬಂದು ಅಪ್ರಾಕ್ಸಿಮೇಟ್ ಆಗಿ ಒಂದು 8.5 hours ಅಂತ ಹೇಳಿ IRCTC ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ. ಈ ಟ್ರೈನ್ ಅಲ್ಲಿ 2 ಟೈಪ್ಸ್ ಆಫ್ ಚೇರ್ ಕಾರ್ಸ್ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ IRCTC ವೆಬ್ಸೈಟ್ ಅಲ್ಲಿ. ಒಂದು ಬಂದು AC ಚೇರ್ ಕಾರ್, ಇನ್ನೊಂದು ಬಂದು AC ಎಕ್ಸಿಕ್ಯೂಟಿವ್ ಚೇರ್ ಕಾರ್. ಇದು ಎರಡರ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ನಾರ್ಮಲ್ ಚೇರ್ ಕಾರ್ ಅಲ್ಲಿ 3+2 ಕಾಂಬಿನೇಷನ್ ಇರೋ ಸೀಟ್ಸ್ ಇರುತ್ತೆ, ಸ್ವಲ್ಪ ಪುಷ್ ಬ್ಯಾಕ್ ಆಗುತ್ತೆ. ಮತ್ತೆ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಅಲ್ಲಿ ಬಂದು 2+2 ಕಾಂಬಿನೇಷನ್ ಅಲ್ಲಿ ಇರುತ್ತೆ, ವಿಚ್ ಗಿವ್ಸ್ ಮೋರ್ ಕಂಫರ್ಟಬಲ್ ಜರ್ನಿ ಫಾರ್ ದಿ ಟ್ರಾವೆಲರ್ಸ್. ಈ ಟ್ರೈನ್ ಟಿಕೆಟ್ಸ್ ನ ನಾವು IRCTC ವೆಬ್ಸೈಟ್ ಇಲ್ಲ ಕನ್ಫರ್ಮ್ ಟಿಕೆಟ್ ಇಲ್ಲ ಮೇಕ್ ಮೈ ಟ್ರಿಪ್ GoIBO ಮುಖಾಂತರ ಬುಕ್ ಮಾಡ್ಕೋಬಹುದು. ಈ ಟ್ರೈನ್ ಬಂದು ಅಪ್ರಾಕ್ಸಿಮೇಟ್ ಆಗಿ ಒಂದು 575 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು ಬ್ಯಾಂಗ್ಳೂರ್ ಟು ಮದುರೈ ಇಲ್ಲ ಮದುರೈ ಟು ಬ್ಯಾಂಗ್ಳೂರ್. ಈ ಟ್ರೈನ್ ಎಲ್ಲೆಲ್ಲಿ ಸ್ಟಾಪ್ ಮಾಡುತ್ತೆ ಅಂತ ಹೇಳಿದ್ರೆ ಕೃಷ್ಣರಾಜಪುರಂ, ಸೇಲಂ, ನಾಮಕ್ಕಲ್, ಕರೂರ್, ತಿರುಚಿರಾಪಳ್ಳಿ, ಡಿಂಡಿಗಲ್ ಮತ್ತೆ ಮದುರೈ. ರಾತ್ರಿ 9:30ಕ್ಕೆ ಕರೆಕ್ಟ್ ಆಗಿ ಮದುರೈಗೆ ಹೋಗಿ ರೀಚ್ ಆಗುತ್ತೆ. ವಾಶ್ರೂಮ್ ಒಳಗೆ ಎಂಟರ್ ಆಗಿದ ತಕ್ಷಣ ಒಂದು ದೊಡ್ಡ ಮಿರರ್ ನೋಡ್ಬೋದು. ಅದರ ಕೆಳಗೆ ಒಂದು ಚಿಕ್ಕದಾಗಿದಂತ ಒಂದು ವಾಶ್ ಬೇಸಿನ್ ಇದೆ. ఇక్కడ ఒక చిన్న వాష్ బేసిన్ ఉంది. ఇక్కడ ఒక పెద్ద మిర్రర్ పెట్టారు. ఇక్కడ ఒక రెస్టారెంట్ కమోడ్ కూడా ఉంది, చూడొచ్చు. దాంట్లో ఫ్లష్ ಮಿಷನ್ ಇಕ್ಕಡೆ ఉంది. ಈ ಪ್ಲೇಟ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಎಕ್ಸಿಕ್ಯೂಟಿವ್ ಕ್ಲಾಸ್ ಯೂಸ್ ಮಾಡೋ ಪ್ಲೇಟ್ಸ್ ಇದು. ಇದೆಲ್ಲ ಡಿನ್ನರ್ ಮತ್ತೆ ಲಂಚ್ ಎರಡೂನು ಪ್ರೊವೈಡ್ ಮಾಡ್ತಾರೆ. ಸೈಸ್ ಟೈಮ್ ಆಲ್ರೆಡಿ ಬಂದು 4:45 ಆಗ್ತಾ ಬಂತು. ನಾವಿನ್ನ ಸೇಲಂ ರೀಚ್ ಆಗಿಲ್ಲ. ಸೇಲಂ ಇನ್ನೊಂದು 5-10 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು ಅನ್ಕೊಂಡು ನಾವೊಂದು ಈ ವಂದೇ ಭಾರತ್ಗೆ ಎಷ್ಟು ಫೇರ್ ಆಯ್ತು ಅಂತ ಹೇಳಿದ್ರೆ, ಬಟ್ IRCTC ವೆಬ್ಸೈಟ್ ಅಲ್ಲಿ ಹಾಕಿರೋ ಫೇರ್ ಬಂದು 1700 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಬಟ್ మేము ఈరోజు 1700 పే చేయలేదు, మేము 1200 మాత్రమే పే చేసాము. ఎలా అని చెప్తే 1700 లో మీకు ఫుడ్ ఇంక్లూడింగ్ వస్తుంది. ఎక్కిన తర్వాత విల్ ప్రొవైడ్ ది లంచ్, దెన్ స్నాక్స్. ఈవినింగ్ ఒక 4:35 టైంలో స్నాక్స్ ప్రొవైడ్ చేస్తారు. తర్వాత నైట్ డిన్నర్ ఉంటుంది. ఇదేది నేను తీసుకోలేదు. ಇದು ಯಾವ ಒಂದು ಫುಡ್ ತಗೊಳ್ಳದೆ ಹೋದ್ರೆ 500 rupees ಲೆಸ್ ಆಗುತ್ತೆ. ಈ ಫುಡ್ ಆಪ್ಷನ್ ನ ತಗೊಂಡ್ರೆ ನಿಮ್ಗೆ 1700 rupees ಪೇ ಮಾಡ್ಬೇಕು. ಫುಡ್ ಬೇಡ ನಮ್ಗೆ ಅಂತ ಹೇಳಿದ್ರೆ 1200 rupees ಅಲ್ಲಿ ಆರಾಮ್ಸೆ ಮದುರೈ ಟು ಬ್ಯಾಂಗ್ಳೂರ್ ಇಲ್ಲ ಬ್ಯಾಂಗ್ಳೂರ್ ಟು ಮದುರೈ ಆರಾಮಾಗಿ. ನಾವು ಇವತ್ತು ಟ್ರಾವೆಲ್ ಮಾಡ್ತಾ ಇರೋದು ಬಂದು ದಿಸ್ ಇಸ್ ಚೇರ್ ಕಾರ್. ಇದು ಚೇರ್ ಕಾರಿನ ಪ್ರೈಸ್ 1200 rupees ನಾನು ಹೇಳಿದ್ದು, ಮತ್ತೆ 1700 ಇದೆರಡು ఫుడ్ ಮತ್ತೆ వితౌట్ ఫుడ్ చైర్ కార్ದು ప్రైస్. దీంట్లో ఇంకొక కోచ్ ఉంది, దట్ ఈస్ ఎగ్జిక్యూటివ్ చైర్ కార్ అని చెప్పేసి. ఎగ్జిక్యూటివ్ చైర్ కార్ లో మనకు ప్రైస్ వచ్చి కొంచెం డిఫరెన్స్ వస్తుంది, ఎందుకంటే సీట్స్ అన్ని చాలా బాగుంది దాంట్లో. తర్వాత సీట్ అన్ని రొటేట్ అవుతుంది. అందుకని ఒక 3000 rupees ఎగ్జిక్యూటివ్ చైర్ కార్ కు చార్జ్ చేస్తున్నారు. దిస్ ఈస్ ఇంక్లూడింగ్ ఫుడ్. ఎక్స్క్లూడింగ్ ఫుడ్ ఎంత అని నేను ఎప్పుడు ట్రై చేయలేదు, వెబ్సైట్ లో నేను చూడలేదు. ಅದು ಬಿಟ್ಟರೆ ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ 2500 rupeesಗೆ ಬ್ಯಾಂಗ್ಳೂರ್ ಟು ಮದುರೈ ನೀವು ಯಾವತ್ ಬೇಕಾದ್ರೂ ಇಲ್ಲ ಮದುರೈ ಟು ಬ್ಯಾಂಗ್ಳೂರ್ ಟ್ರೈ ಮಾಡ್ಬೋದು. ಒಂದು ಒಳ್ಳೆ ಕಂಫರ್ಟಬಲ್ ಆಗಿರೋ ಜರ್ನಿ ಅಂತಾನೆ ಹೇಳಿ. ಮತ್ತೆ ಗೈಸ್, ಇದರಲ್ಲಿ ಒಂದು ಸ್ಮಾಲ್ ಇನ್ಫಾರ್ಮೇಶನ್, ವಂದೇ ಭಾರತ್ ಅಲ್ಲಿ ನೀವು ಯಾವತ್ತೂ ಫುಡ್ ಆಪ್ಷನ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ನನ್ನ ಪ್ರಕಾರ ಮಾಡೋದು ಬೇಡ, ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಬರೀ ವಂದೇ ಭಾರತ್ ಅಲ್ಲ, ಯಾವ ಒಂದು ಇಂಡಿಯನ್ ರೈಲ್ವೇಸ್ ಅಲ್ಲಿ ಆದ್ರೂ ಫುಡ್ ಹೇಗಿರುತ್ತೆ ಅಂತ ನಾನು ಹೇಳೋ ನೆಸೆಸಿಟಿ ಇಲ್ಲ, ನಿಮ್ಗೆ ಗೊತ್ತಿರುತ್ತೆ. ಆದ್ರಿಂದ ಆದಷ್ಟು ಅವಾಯ್ಡ್ ಮಾಡಿ, ನಿಮ್ಮ ಮನೆಯಿಂದಾನೆ ತಗೊಂಡ್ರೆ ಬೆಟರ್ ಆಗಿರುತ್ತೆ. ಇಲ್ಲಿ ಇವರು 500 rupees ಚಾರ್ಜ್ ಮಾಡ್ತಾ ಇದಾರೆ, ಬಟ್ 500 rupees ನನ್ನ ಪ್ರಕಾರ ಅಂತ ವರ್ತ್ ಅಂತ ಏನು ಅನ್ನಿಸ್ಲಿಲ್ಲ. ಒಂದು ಸ್ವಲ್ಪ ನನ್ನ ಎದುರುಗಡೆ ಒಬ್ರು ಪ್ಯಾಸೆಂಜರ್ ತಗೊಂಡಿದ್ರು, ನಾನು ನೋಡ್ದೆ ಹೇಗಿದೆ ಏನೇನ್ ಕೊಡ್ತಾರೆ ಐಟಮ್ಸ್ ಅಂತ ಹೇಳಿ. 2 ಚಪಾತಿ ಇತ್ತು, ಮತ್ತೆ ಸ್ವಲ್ಪ ರೈಸ್, ಮತ್ತೆ ಡಾಲ್, ಮತ್ತೆ ಸಬ್ಜಿ, ಮತ್ತೆ ಒಂದು ಸ್ವೀಟ್ ಕೊಟ್ಟಿದ್ರು, ಮತ್ತೆ ಕರ್ಡ್. ಇದಿಷ್ಟಕ್ಕೆ ಬಂದು 225 rupees ಚಾರ್ಜ್ ಮಾಡ್ತಾರೆ, ಲಂಚ್ ಅಂಡ್ ಡಿನ್ನರ್ ಎರಡೆರಡುನು. ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಸ್ವಲ್ಪ ಲಂಚ್ ಡಿನ್ನರ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಟರ್ ಅಂತ ನನಗನ್ನಿಸ್ತು.
ಈವ್ನಿಂಗ್ ಸ್ನಾಕ್ಸ್ ಗೆ ಬಂದು 70 rupees ಚಾರ್ಜ್ ಮಾಡ್ತಾರಂತೆ. ಎಲ್ಲ ಸೇರಿಸಿ 500 rupees ಆಯ್ತು. ಈವ್ನಿಂಗ್ ಸ್ನಾಕ್ಸ್ ಅಲ್ಲಿ ಫ್ರೂಟ್ ಜ್ಯೂಸ್ ಕೊಡ್ತಾರೆ, ಮತ್ತೆ ಆ, ಒಂದು ವಡೆ ಇಲ್ಲ ಸಮೋಸ, ಆ ರೀತಿ ಡಿಫ್ರೆಂಟ್ ಒಂದೊಂದ್ ದಿವಸ ಒಂದೊಂದ್ ತರ ಇರುತ್ತೆ. ಇವತ್ತು ವಡೆ ಕೊಟ್ಟಿದ್ರು, ನಾಳೆ ಬೇರೆ ಸಮೋಸ, ಇಲ್ಲಾಂದ್ರೆ ಬೇರೆ ಇನ್ಯಾವ್ದಾದ್ರು ಒಂದು ಐಟಮ್ ಇರ್ಬೋದು. ಮತ್ತೆ ಕಾಫಿ, ಟೀ, ಮತ್ತೆ ಒಂದು ಮಿಕ್ಸರ್, ಒಂದು ಪ್ಲಮ್ ಕೇಕ್, ಆ ರೀತಿ ಒಂದು ಇರುತ್ತೆ. ಇಟ್ ಇಸ್ ಕಂಪ್ಲೀಟ್ಲಿ ಸ್ನಾಕ್ಸ್. ಇದಕ್ಕೊಂದು 70 rupees ಚಾರ್ಜ್ ಮಾಡ್ತಾರೆ. ಇವಾಗ ಆಲ್ರೆಡಿ ಟೈಮ್ ಆಯ್ತು, 4:55 ಹತ್ರ ಬಂತು, ಇನ್ನ ಸೇಲಂ ರೀಚ್ ಆಗಿಲ್ಲ. ಆಲ್ರೆಡಿ 10 minutes ಡಿಲೇ ಅಲ್ಲೇ ಹೋಗ್ತಾ ಇದೆ ಟ್ರೈನು. ಮೊದಲಿಗೆ ಎಷ್ಟು ಹೊತ್ತು ಹೋಗಿ ರೀಚ್ ಆಗ್ತೀವಿ ಗೈಸ್. ಮತ್ತೆ ಕಂಪ್ಯಾರಿಟಿವ್ಲಿ ಈ ವಾಶ್ರೂಮ್ ಸ್ವಲ್ಪ ದೊಡ್ಡದಾಗಿದೆ. ಎಲ್ಲಾ ವಾಶ್ರೂಮ್ ಗಿಂತ ಈ ವಾಶ್ರೂಮ್ ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿ ತುಂಬಾ ಹೈಜೀನಿಕ್ ಆಗಿದೆ. ಇದೊಂಚೂರು ದೊಡ್ಡದಾಗೂ ಇದೆ. ಮತ್ತೆ ನೀವು ಇಲ್ಲೊಂದು ಗ್ರೀನ್ ಕಲರ್ ಫ್ಲಶ್ ನೋಡ್ತಾ ಇದ್ದೀರಲ್ಲ, ಈ ಬಟನ್ ಇದನ್ನು ಫ್ಲಶ್ ಮಾಡಿದ್ರೆ ನೀಟಾಗಿ ನೀರ್ ಫ್ಲಶ್ ಆಗುತ್ತೆ. ಗೈಸ್, ನೈಟ್ ಡಿನ್ನರ್ಗೆ ಬಂದು ಎಲ್ಲ ಕಂಪ್ಲೀಟ್ ರೆಡಿ ಮಾಡಿ ಒಳಗಡೆ ಹಾಟ್ ಬಾಕ್ಸ್ ಅಲ್ಲಿ ಒಳಗಡೆ ಇಡ್ತಾರೆ. ಈಗ ಒಳಗಡೆ ಹಾಟ್ ಬಾಕ್ಸ್ ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿ ಇಡ್ತಾ ಇದ್ದಾರೆ ಎಲ್ಲ. ನೆಕ್ಸ್ಟ್ ಬರೋ ಎಲ್ಲ ಪ್ಯಾಸೆಂಜರ್ಸ್ ಆಲ್ರೆಡಿ ನಾವು ಕೂತಿದೀವಲ್ಲ, ಪ್ಯಾಸೆಂಜರ್ಸ್ ಎಲ್ಲಾನು ಇದರಿಂದಾನೇ ಬಿಸಿ ಬಿಸಿಯಾಗಿ ಕೊಡ್ತಾರೆ. ಗೈಸ್, ಇಲ್ಲಿ ನೋಡ್ಬೋದು, ಇದು ಸ್ಟಿಕ್ಕರ್ ಹಾಕಿದ್ದಾರೆ, ದಿಸ್ ಇಸ್ ಪ್ಯೂರ್ ವೆಜ್. ಇದು ಈ ಹಾಟ್ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ವೆಜ್ ಮಾತ್ರನೇ ಇಡ್ತಾರೆ. ಬೇರೆ ಇನ್ನೊಂದಿರುತ್ತೆ, ಇದರಲ್ಲಿ ಒಂದು ನಾನ್ ವೆಜ್ ಇಡ್ತಾರೆ. ಮತ್ತೆ ಇದೆಲ್ಲ ನೋಡ್ಬೋದು, ಚಪಾತಿ ಎಲ್ಲ ಫುಲ್ ಪ್ಯಾಕ್ ಆಗಿದೆ. ನೋಡ್ತಾ ಇದೀವಲ್ಲ, ಫುಡ್ ಸ್ಟ್ಯಾಂಡ್, ಆರಾಮಾಗಿ ಕಾಲಿಟ್ಕೋಬೋದು. ಇಲ್ಲ ನಮ್ಗೆ ಈ ಥರ ಬೇಡ ಅಂದರೆ ಇದನ್ನ ಫೋಲ್ಡ್ ಮಾಡಿ ಕಾಲು ಈ ಥರನೂ ಆರಾಮಾಗಿ ಕಂಫರ್ಟಬಲ್ ಆಗಿ ಇಟ್ಕೋಬೋದು. ಮತ್ತು ಇದು 360 ಡಿಗ್ರಿ ರೊಟೇಟ್ ಆಗುತ್ತೆ. ಆರಾಮಾಗಿ ಯಾವ ಥರ ಬೇಕಾದ್ರೂ ರೊಟೇಟ್ ಮಾಡ್ಕೋಬೋದು. ಗೈಸ್, ಇಲ್ಲಿ ಹಾಕಿದ್ದಾರೆ ಲಿಫ್ಟ್ ಫಾರ್ ಸ್ನ್ಯಾಕ್ ಟೇಬಲ್ ಅಂತ ಹೇಳಿ. ಸ್ನ್ಯಾಕ್ಸ್ ಏನಾದ್ರು ಇದ್ದರೆ ಟೇಬಲ್ ಇಲ್ಲೇ ಇದೆ, ಇಲ್ಲೇ ಒಳಗಡೆ ಇದೆ. ಇದು ಇದನ್ನು ಆರಾಮಾಗಿ ಇದರ ಲಿಫ್ಟ್ ಮಾಡಿ ಆರಾಮಾಗಿ ತರೋ ಫುಡ್ಡು ಇಲ್ಲ ಇದು ಕೊಡೋ ಫುಡ್ನ ಇದ್ರ ಮೇಲೆ ಇಟ್ಕೊಂಡು ಆರಾಮಾಗಿ ಡಿನ್ನರ್ ಇಲ್ಲ ಲಂಚ್ ಇಲ್ಲ ಬ್ರೇಕ್ಫಾಸ್ಟ್ ಮಾಡ್ಬೋದು. ಗೈಸ್, ಆಲ್ರೆಡಿ ನಾವು ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ ಕೂತಿದ್ವಿ. ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಬಂದು ಇದೇ ಕಾಂಬಿನೇಷನ್ ಅಲ್ಲೇ ಇರುತ್ತೆ. ನಮಗೆ ನೋಡ್ಬೋದು 2+2 ಕಾಂಬಿನೇಷನ್ ಅಲ್ಲಿ ಇರುತ್ತೆ. ಚೇರ್ ಕಾರ್ ಬಂದು 3+2 ಕಾಂಬಿನೇಷನ್ ಇರುತ್ತೆ. ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಬಂದು 2+2 ಕಾಂಬಿನೇಷನ್ ಅಲ್ಲಿ ಇರುತ್ತೆ. ಇಲ್ಲೊಂದು ಮಿನಿ ಕಾಫ್ರೆಸ್ಟ್ ಬೇರೆ ಕೊಟ್ಟಿದ್ದಾರೆ, ಒಂದು ತಲೆ ನೀಟಾಗಿ ಇಟ್ಕೊಳ್ಳೋಕೆ. ಮತ್ತೆ ನೋಡ್ಬೋದು, ಇದು ಸ್ವಲ್ಪ ರಿಕ್ಲೈನ್ ಆಗ್ತಿದೆ, ಚೆನ್ನಾಗೇ ಇದೆ. ಮತ್ತೆ ಇದು 360 ಡಿಗ್ರಿ ರೊಟೇಟ್ ಆಗುತ್ತೆ ಅಂತ ಹೇಳಿದಾಗ ರೊಟೇಟ್ ಮಾಡೋದು ಟ್ರೈ ಮಾಡಲಿಲ್ಲ, ಬಟ್ ರೊಟೇಟ್ ಆಗುತ್ತೆ 100%. ಮತ್ತೆ ಇದರ ಪ್ರೈಸ್ಗೆ 3000 ಇದೆ. ನೀವು ಬಂದಾಗ ಇದನ್ನು ಚೂಸ್ ಮಾಡ್ಬೋದು. ಬಟ್ ಸೀಟ್ಸ್ ಅಂತೂ ನಿಜವಾಗ್ಲೂ ತುಂಬಾನೇ ಬ್ರಾಡ್ ಆಗಿದೆ, ಸಫಿಶಿಯಂಟ್ ಆಗಿ ಆರಾಮಾಗಿ ಹೋಗ್ಬೋದು. ರಾಜಾರೋಷವಾಗಿ ಆರಾಮ చాలా చక్కగా ఉంటుంది ప్రయాణం చేస్తే ఎగ్జిక్యూటివ్ చైర్ కార్ ఆల్రెడీ ನಾವು ಆನ್ ಟೈಮೇ ಹೋಗ್ತಾ ಇದ್ವಿ. ಒಂದು 10-15 minutes ಡಿಲೇ ಇತ್ತು ಕರೂರ್ವರೆಗೂ. ಆಮೇಲೆ ಟ್ರೈನು ಪಿಕಪ್ ಆದಂತು. ತಿರುಚಿರಾಪಳ್ಳಿಗೆ ಬಂದು 7:30 ಬರಬೇಕಾಗಿತ್ತು ಟ್ರೈನು. 7:20ಗೆ ಬಂತು, 10 minutes ಅರ್ಲಿನೇ ಬಂತು. ಮತ್ತೆ 1 minute ಇನ್ನ ಅರ್ಲಿಯಾಗಿ ಹೊರಟು ತಿರುಚಿರಾಪಳ್ಳಿ ಜಂಕ್ಷನ್ ಅಂತ. ಇವಾಗ ನಾವು ಇನ್ನೇನೋ ದಿಂಡಿಗಲ್ ಜಂಕ್ಷನ್ ಹೋಗ್ತಾ ಇದ್ವಿ. ಟೈಮ್ ಆಲ್ರೆಡಿ ಬಂದು 8 PM ಹತ್ತತ್ರ ಬರ್ತಾ ಇದೆ. ದಿಂಡಿಗಲ್ ಜಂಕ್ಷನ್ ಹತ್ತತ್ರ ಹೋಗ್ತಾ ಇದ್ವಿ. ಮೋಸ್ಟ್ ಪ್ರಾಬ್ಲಿ ಐ ಥಿಂಕ್ ಆನ್ ಟೈಮೇ ರೀಚ್ ಆಗ್ಬೋದು ಅಂತ ಅನ್ಸುತ್ತೆ. ನೋಡೋಣ, ಆನ್ ಟೈಮ್ ರೀಚ್ ಆದ್ರೂ ಒಳ್ಳೇದೇ, ಇಲ್ಲಾಂದ್ರೆ ಆನ್ ಟೈಮ್ಗಿನ್ನ ಒಂಚೂರು ಬೇಗ ರೀಚ್ ಆದ್ರೂ ಇದೀವಲ್ಲ. ಇದು ಲೈಟ್ಸ್, ಈ ಲೈಟ್ಸ್ನ ಟಚ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಈ ಥರ ಆನ್ ಆಗುತ್ತೆ, ತಿರ್ಗಿ ಮತ್ತೆ ಟಚ್ ಆದರೆ ಆಫ್ ಆಗುತ್ತೆ. ಇನ್ನೊಂದು ಸ್ಮಾಲ್ ಇನ್ಫಾರ್ಮೇಶನ್, ಈ ಟ್ರೈನ್ ಇಂಥ ಚಿಲ್ನೆಸ್ ಅಂದ್ರೆ ಟ್ರೈನ್ ಇದುವರೆಗೆ ಎక్కడ చూడలేదు. ಬಟ್ ಒಂದೇ ಭಾರತ್ ట్రైన్ మాత్రం చిల్నెస్, ఏసీ చిల్నెస్ మాత్రం చాలా అంటే చాలా బాగుంది. లోపల నాకు చైర్ కార్లో కూర్చొనే కాలేదు, అంత బయట వచ్చేస్తే చాలా బాగా అంత చిల్నెస్ ఉన్నాయి. చాలా చలేసింది నాకు, టీ షర్ట్ అనే ఉంటుంది అనేసి చాలా చలేసింది. కొంచెం బయట పోతే కొంచెం వారంగా ఉంటుంది అని చెప్పి అలా అనిపించి నేను కొంచెం అప్పుడప్పుడు బయట వస్తుంటే. ట్రావెల్ మాత్రం కంఫర్టబుల్గా ఉంది, ఇది వరి అనేది లేదు. ఒక 4 గంటలు చూడొచ్చు, పెద్ద విండోస్ అని
ఇప్పుడు నైట్ కాబట్టి మనకి చూడడానికి కాబట్టలేదు. అదే మీరు మార్నింగ్ వస్తే మంచి వ్యూ చూడొచ్చు. దిస్ ఈస్ ఎగ్జిక్యూటివ్ చైర్ కార్. చాలా అంటే చాలా బాగుంది. మీరు ఎప్పుడైనా హైదరాబాద్ నుంచి లేదంటే మన తెలుగు ರಾಷ್ಟ್ರಾల నుంచి ಎక్కడ ಕಾಲ್ಸನ್ನ ಟ್ರೈ చేయొచ్చు. ಎక్కడ ಈ ವಂದೇ ಭಾರತ್ ಉಂಟು. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಕೊಯಂಬತ್ತೂರ್ಗಿದೆ, ಮಧುರೈಗಿದೆ, ಮತ್ತೆ ಹೈದರಾಬಾದ್ಗಿದೆ. ಅದೇ ರೀತಿ ನಮ್ಮ ಮಂಗಳೂರಿಗೂ ಆದಷ್ಟು ಬೇಗ ಈ ವಂದೇ ಭಾರತ್ ಹಾಕಿದ್ರೆ ತುಂಬಾ ಬೆಟರ್ ಆಗಿರುತ್ತೆ ಅಂತ ಹೇಳ್ತೀನಿ. ನೋಡೋಣ, ವಂದೇ ಭಾರತ್ ಟ್ರೈನ್ ನಮ್ಮ ಕುಡ್ಲ ನಮ್ಮ ಮಂಗಳೂರಿಗೆ ಇಲ್ಲ ಉಡುಪಿಗೆ ಎಲ್ಲಾದ್ರೂ ಹಾಕಿದ್ರೆ ಒಂದು ಪ್ಯಾಸೆಂಜರ್ ಡಿಮ್ಯಾಂಡ್ ನ ಪೂರೈಸಿದಾಗೆ ಗೌರ್ಮೆಂಟ್ ಆಗುತ್ತೆ. ಗೈಸ್, ಮತ್ತೆ ಈ ಟ್ರೈನ್ ಅಲ್ಲಿ ವಂದೇ ಭಾರತ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ, ನೀವು ಟ್ರೈನ್ ಹತ್ತದಾಗಿಂದ ನೀವು ಒಂದು 15 ಹಾಫ್ ಅನ್ ಅವರ್ ಒಳಗೆ ಲಂಚ್ ಬರುತ್ತೆ. ಮತ್ತೆ ಸ್ನಾಕ್ಸ್ ಅಂತೂ ಒಂದು 4 o'clock ಕರೆಕ್ಟ್ ಆಗಿ ಆಗ್ತಾ ಇದ್ದಂಗೆ ಕಾಯ್ತಾ ಇರ್ತಾರೆ. 4:30 ಒಳಗೆ ಸ್ನಾಕ್ಸ್ ಕೊಟ್ಬಿಡ್ತಾರೆ. ಮತ್ತೆ 7:30 ರುಚಿ ಆಗಿದ ತಕ್ಷಣನೇ ಡಿನ್ನರ್, 7:30ಗೆ ಡಿನ್ನರ್ ಕೊಟ್ಬಿಡ್ತಾರೆ. ಮತ್ತೆ ಅದಕ್ಕೆ ಸೂಪ್ ಅಂತೆ, ಮ್ಯಾಂಚು ಸೂಪ್ ಬೇಡ ಅನ್ನೋರಿಗೆ ಟೊಮೆಟೊ ಸೂಪ್ ಇರುತ್ತೆ. ಮತ್ತೆ ಚಪಾತಿ ಬೇಡ ಅನ್ನೋರಿಗೆ ತಂದೂರಿ ರೋಟಿ ಬೇರೆ ಕೊಡ್ತಾರಂತೆ. ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಇಟ್ಟಿದ್ದಾರೆ. ನಾನಂತೂ ಯಾವತ್ತೂ ಟ್ರೈ ಮಾಡಲಿಲ್ಲ. ನೀವು ಯಾರಾದ್ರೂ ಟ್ರೈ ಮಾಡಿದ್ರೆ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ನೀವೇ ಹೇಳಬೇಕು. ಫುಡ್ ವೈಸ್ ನಾನು ಇದ್ರ ಬಗ್ಗೆ ನಾನು ಕ್ವಶನ್ ಮಾಡಲ್ಲ. 500 rupees ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇದ್ರೆ ನಿಮಗೆ ಅಫೋರ್ಡಬಲ್ ಇದ್ದು ಒಂದ್ಸರಿ ಟ್ರೈ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಟ್ರೈ ಮಾಡ್ಬೋದು. ಇಲ್ಲಾಂದ್ರೆ ವಿತೌಟ್ ಫುಡ್ 1250 rupeesಗೆ ಆರಾಮಾಗಿ ಬ್ಯಾಂಗ್ಳೂರ್ ಟು ಮಧುರೈ ಆರಾಮಾಗಿ ಕಂಫರ್ಟಬಲ್ ಜರ್ನಿ. ರಿಯಲಿ ತುಂಬಾನೇ ಬೆಟರ್ ಆದ ಒಂದು ಜರ್ನಿ ಅಂತ ಹೇಳ್ತೀನಿ. ನಾನು ಮುಂದೆ ಬಂದು ಬ್ಯಾಂಗ್ಳೂರ್ ಟು ಮಧುರೈಗೆ ಹೋಗಿದ್ದೀನಿ ಟೇಕ್ಡಿಗೆ ಹೋದಾಗ. ಅದು ಬಂದು ಇಟ್ಸ್ AC 3 ಟೈರ್ ನೈಟ್ ಜರ್ನಿ ಮಾಡಿದ್ದು. ಬೆಂಗಳೂರು ಟು ತೂತುಕುಡಿ ಹೋಗೋ ಟ್ರೈನಲ್ಲಿ ಹೋಗ್ಬಿಟ್ಟು, ಈ ಟ್ರೈನಲ್ಲಿ ವಂದೇ ಭಾರತ್ ನಾನು ಟ್ರೈ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಬಟ್ ಫಸ್ಟ್ ಟೈಮ್ ತುಂಬ ಬೆಟರ್ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯನ್ ರೈಲ್ವೇಸ್ ಅವರು ಇದೇ ಥರದ ಟ್ರೈನಿಂಗ್ ತೊಗೊಂಡ್ಬಂದ್ರೆ ತುಂಬ ಬೆಟರ್ ಆಗಿರುತ್ತೆ ಅಂತ ಹೇಳ್ತೀನಿ. ಆದಷ್ಟು ಬೇಗ ನಮ್ಮ ಗುಡ್ಡ ಮತ್ತು ಬೆಂಗಳೂರಿಂದ ಕೊಚ್ಚಿನ್ ಎರ್ನಾಕುಲಂಗೂ ಒಂದು ವಂದೇ ಭಾರತ್ ಹಾಕಿದ್ರೆ ತುಂಬ ಬೆಟರ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟ.